ಹಾಯ್ ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತೀನಿ. ಇವತ್ತು ನಮ್ಮ ವಿಡಿಯೋದ ಅಟ್ರಾಕ್ಷನ್ ಸಿಹಿ ಗುಂಬಳಕಾಯಿ. ಇದನ್ನ ಕನ್ನಡದಲ್ಲಿ ಸಿಹಿ ಗುಂಬಳಕಾಯಿ, ಚೀನಿಕಾಯಿ ಅಂತ ಕರೀತಾರೆ ಹಾಗೂ ತುಳು ಭಾಷೆಯಲ್ಲಿ ಕೆಂಬುಡೆ ಎಂದು ಹೇಳ್ತಾರೆ. ಸಿಹಿ ಗುಂಬಳಕಾಯಿಯಲ್ಲಿ ವಿಟಮಿನ್ ಎ ಇದ್ದು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ. ಇದರಲ್ಲಿ ಪಲ್ಯ, ಸಾಂಬಾರ್, ಹಲ್ವಾ, ಪಾಯಸ ಎಲ್ಲ ಮಾಡ್ತಾರೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದರ ಸಿಪ್ಪೆಯಲ್ಲಿ ಪಲ್ಯ ಹಾಗೂ ಹಲ್ವಾನ ಮಾಡ್ತಾರೆ. ಅದರಲ್ಲಿ ಒಳಗಿರುವ ಹಣ್ಣಲ್ಲಿ ಪಾಯಸ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಇನ್ನು ಇದರ ಬೀಜ ಕೂಡ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನ ಒಣಗಿಸಿ ತಿಂತಾರೆ ಕೂಡ, ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇದು ಸಿಹಿ ಗುಂಬಳಕಾಯಿ ಹೂವ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಇದರ ಸುವಾಸನೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ನಮ್ಮ ಮನೆಯಲ್ಲಿ ಬಿಟ್ಟಿರುವ ಒಂದೇ ಒಂದು ಸಿಹಿ ಗುಂಬಳಕಾಯಿ ಅಂತಾನೆ ಹೇಳ್ಬೋದು. ನಮ್ಮ ಡ್ಯಾಡಿ ಆ್ಯಕ್ಚುಲಿ ಇದರಲ್ಲಿ ಈ ಬಳ್ಳಿಲಿ ಯಾವತ್ತೂ ಕೂಡ ಈ ಚೀನಿಕಾಯಿ ಬೆಳೆಯೋದಿಲ್ಲ, ಇದು ಗೊಡ್ಡು ಅಂತ ರೇಗಿಸ್ತಿದ್ರು. ಆದರೆ ಇದೇ ಹಠಕ್ಕೆ ಅನಿಸುತ್ತೆ ಈ ಬಳ್ಳಿಯಲ್ಲಿ ಒಂದೇ ಒಂದು ಚೀನಿಕಾಯಿ ಬಿಟ್ಟಿದೆ. ಪ್ರಕೃತಿಗೂ ಎಷ್ಟೊಂದು ಹಠ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಅನ್ಕೋತೀನಿ ನಾನು. ಈ ಸಿಹಿ ಗುಂಬಳಕಾಯಿನ ನನ್ನ ಮಮ್ಮಿ ಬಟ್ಟೆ ಕಟ್ಟಿನೇ ಬೆಳೆಸ್ತಿದ್ದಾರೆ. ಯಾಕಂದರೆ 2 ರೀಸನ್. ಒಂದು ದೃಷ್ಟಿಯಾಗುತ್ತೆ ಅಂತ, ಯಾಕಂತಂದರೆ ಇದೇ ಫಸ್ಟ್ ಟೈಮ್ ಬಿಟ್ಟಿರೋದಲ್ವ, ಹಾಗಾಗಿ. ಇನ್ನೊಂದೇನಂತ ಅಂದರೆ ನಮ್ಮ ಮನೆ ಹತ್ರ ಯಜ್ಞ ಜಾಸ್ತಿ ಇದೆ, ಹಾಗಾಗಿ ಅದು ಎಲ್ಲಿ ತಿಂದು ಬಿಡುತ್ತೋ, ಮೊದಲೇ ಬಿಟ್ಟಿರೋದು ಒಂದೇ, ಅದನ್ನು ತಿಂದುಬಿಟ್ರೆ ಅನ್ನೋ ಬಯಕೆ ಈ ರೀತಿ ಬಟ್ಟೆ ಕಟ್ಟಿದ್ದಾರೆ. ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ತರಕಾರಿಗಳನ್ನ ಬೆಳೆಯೋದು ಅಂದರೆ ತುಂಬ ಇಷ್ಟ. ಮನೆ ಸುತ್ತಮುತ್ತ ತರಕಾರಿ ಗಿಡಗಳಿದ್ದಾವೆ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ ನಮ್ಮ ಮನೆ ಹತ್ರ ಇರೋ ಟೊಮ್ಯಾಟೊ ಗಿಡವನ್ನು ತೋರಿಸ್ತೀನಿ ಹಾಗೂ ಟೊಮ್ಯಾಟೊ ಕಾಯಿಯನ್ನು ತೋರಿಸ್ತೀನಿ. ಇನ್ನು ಕಾಯಿ ಇದೆ, ಹಣ್ಣಾದ ಮೇಲೆ ವಿಡಿಯೋ ತೋರಿಸ್ತೀನಿ. ನಮ್ಮನೆ ಸಿಹಿ ಗುಂಬಳಕಾಯಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.